ಮಂಜಾ, ಲೇ ಮಂಜಾ. ವಾ ಏನ್ಲ ಪ್ರದಿ, ಬೆಳಗ್ಗೆನೆ ಮಂಜು ನೋಡ್ಕೊಂಡ್ ಬಂದಿದ್ಯಾ? ಅಕ್ಕ, ಮುಂಜ ಅಲ್ಲಿ ಆಟ ಆಡಕ್ ಬರ್ತೀನಿ ಅಂತ ಹೇಳಿದ್ದ, ಯಾಕ ಬರ್ಲೇ ಇಲ್ಲಲ್ಲ, ಅದಕ್ಕೆ ನಾನೇ ಬಂದೆ. ಯಾಕ ಕಣೋ ಅವನು ಬೆಳಗ್ಗಿಂದ ಸಪ್ಗವನಿ, ಕೋಣೆಯಿಂದ ಹೊರಗೆ ಬಂದಿಲ್ಲ, ಅಲ್ಲೇ ಕುತ್ಕೊಂಡಾನಿ. ಹೌದೇನಕ್ಕ, ಯೋನಾಗಿತ್ತಂತೆ. ಅಯ್ಯ ಯೋನ ಗೊತ್ತಲ್ಲ ಕಣ, ಬೆಳಗ್ಗಿಂದ ಸಪ್ಪು ಕುತ್ಕೊಂಡಾನಿ. ಎಲ್ಲದನಕ್ಕ ಅವನು? ಅಲ್ಲಿ ಕೋಣೆಗೆ ಅದನ್ನು ಹೋಗು. ಅದ್ಯೋನಂತ ಕೇಳು, ನಾವ್ ಕೇಳಿದ್ರೆ ಏನು ಹೇಳ್ತಾ ಇಲ್ಲ. ಸರಿ ಕಣಕ್ಕ. ಮಂಜಾ, ಲೇ ಮಂಜಾ. ಅಯ್ಯ ಮಂಜಾ, ಆಟಂತ ಕೂಗ್ತಾ ಇದೀನಿ, ಇದ್ಯಾಕ್ಲ ಹಿಂಗ್ ಕುತ್ಕೊಂಡಿಯಾ? ಯೋ ಮಂಜಾ. ಏನೋ ಪ್ರದಿ, ಇದ್ಯಾಕ್ಲ ಹಿಂಗ್ ಬೇಜಾರಲ್ಲಿದೀಯಾ? ಏನ್ ಹೇಳ ಬಂದದ್ದು? ಲೋ ಮಂಜಾ, ನೀನೇ ಹೇಳಿದ್ದೆಲ್ಲ, ಮರ್ತೋಗ್ಬಿಟ್ಯಾ? ಗಣಪತಿ ಇಡಕ್ಕೆ ಎಲ್ಲರ ಹತ್ರನೂ ದುಡ್ಡು ಕಲೆಕ್ಷನ್ ಮಾಡೋಣ ಅಂತ ಹೇಳಿದ್ದೆಲ್ಲೇ, ಅದಕ್ಕೆ ನೀನು ಯಾಕ ಬರ್ಲೇ ಇಲ್ಲ, ಅದಕ್ಕೆ ನಾನೇ ಬಂದೆ ನೀನು ಹುಡ್ಕೊಂಡು. ನನ್ನ ಮಗನೇ ಪ್ರದೀಪ, ನಿನ್ನೆ ನೀನ್ ಊರಾಗಿದ್ದೆ, ಅತ್ಲಗಾರ ಹೋಗಿದ್ಯಪ್ಪ? ಅಯ್ಯೋ ಇದು ಅತ್ಲ ಮಂಜ ಹಿಂಗ್ ಕೇಳ್ತಿದೀಯಾ? ನಾನು ಊರ್ನಾಗಿದ್ದೆ ಕಣ್ಲ, ಎಲ್ಲೂ ಹೋಗಿಲ್ಲ. ಲೋ ಈ ಪ್ರದಿ, ಊರ್ನಾಗಿದ್ದಿದ್ರೆ ನೀನ್ ಹಿಂಗ್ ಕೇಳ್ತಾ ಇರ್ಲಿಲ್ಲ ಕಣ್ಲ. ಅಲೇ ನಾನೇನ್ ಕೇಳಿದ್ನಲ್ಲೇ? ಅಯ್ಯೋ ಯಾಕ್ಲ ಮಂಜ ಯೋನನ ಮಾತಾಡ್ತೀಯ? ಲೋ ಪ್ರದಿ, ನಿನ್ನೆ ಸಾಯಂಕಾಲ 5:30-6 ಗಂಟೆಗೆ ಇಲ್ಲೇ ಇದ್ದೆ, ಊರಾಗೆ ಎಲ್ಲರೂ ಹೋಗಿದ್ಯಾ? ನಿನ್ನೆ ಸಾಯಂಕಾಲ 5 ಗಂಟೆಗೆ? ಓ ನಿನ್ನೆ ಸಾಯಂಕಾಲ ಕಣ್ಣ, ನಾನು 5 ಗಂಟೆಗೆ ಊರಾಗೆ ಇರ್ಲಿಲ್ಲ ಬಿಡು. ನಾನು ನಮ್ಮ ಅಪ್ಪಯ್ಯ ಪಕ್ಕದೂರಿಗೆ ಹೋಗಿದ್ವಿ. ಅದಕ್ಕೆ ನನ್ನ ಮಗನೇ, ನಿನಗೆ ಯೋನು ಅಂತ ವಿಷಯನೇ ಗೊತ್ತಿಲ್ಲ. ಯಾಕ್ಲ ಮಂಜ ಅಂತದ್ ಯೋನು ಅತ್ಲ ನಿನ್ನೆ ಊರಾಗೆ? ಯೋ ಪ್ರದಿ, ನಾವ್ ಅನ್ಕೊಂಡದ್ದೆಲ್ಲ ಹಾಳಾಗೋತು ಕಣ್ಲ. ಯಾಕ್ಲ ಮಂಜ ಅಂತದೇನಾತ್ಲ? ಲೋ ಪ್ರದಿ, ನಿನ್ನೆ ಊರ್ನಾಗೆ ಗೌಡ್ರು ಊರ್ನಾಗೆ ಡಂಗೂರ ಸಾರಿಸಿದು ಕಣ್ಲೇ, ಯೋನಂತ ಗೊತ್ತೇ? ಡಂಗೂರನ ಯಾಕ್ಲ? ಪ್ರದಿ, ಅದ್ ಯೋನಂದ್ರೆ ಗೌಡ್ರು ಹೇಳಿದ್ರು, ಊರಾಗೆ ಒಂದೇ ಗಣೇಶನ್ ಇಡ್ಬೇಕಂತೆ, ಊರಿಗೆ ಒಂದೇ ಗಣೇಶ ಸಾಕು, ಯಾರುವ ಬೇರೆ ಎಲ್ಲೂ ಗಣೇಶ ಇಡಂಗಿಲ್ಲ, ಊರಿಗೆ ಒಂದೇ ಇಡ್ಬೇಕು ಅಂತ ಹೇಳಿ ಡೊಂಗೂರ ಸಾರಿಸಿದು ಕಣಲೇ. ಹೌದೇನ್ಲ ಮಂಜ? ಹಂಗಾರೆ ನಾವಿಬ್ರು ಸೇರಿ ಗಣಪತಿ ಇಡ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಹಂಗಾರೆ ಅದ್ಯೋನು ಹಂಗಾರೆ ಮಾಡಂಗಿಲ್ಲ? ಇಲ್ಲ ಕಣ್ಲ ಪ್ರದಿ, ಅದಕ್ಕೆ ನಾನಿಷ್ಟು ಬೇಜಾರಾಗಿರೋದು. ನಾವಿಬ್ರು ಸೇರಿ ಏನಾನ ಮಾಡ್ಬೇಕು ಹುಡುಗರೆಲ್ಲ ಸೇರಿ ಅಂತ ಅನ್ಕೊಂಡಿದ್ವಲ್ಲ, ಈ ಸಲಿ ಅಷ್ಟ್ ಚೆನ್ನಾಗ್ ಮಾಡ್ಬೇಕು, ಇಷ್ಟ್ ಚೆನ್ನಾಗ್ ಮಾಡ್ಬೇಕು, ಈ ಸಲಿ ಜಾಸ್ತಿ ದುಡ್ಡು ಕಲೆಕ್ಷನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಎಲ್ಲ ನಿರಾಸೆ ಆಗೋತು ಕಣ್ಲ. ನಾವು ಸಪ್ರೇಟ್ ಆಗಿ ಗಣೇಶನ ಕೂರ್ಸಾಗಿಲ್ಲಂತೆ, ಗೌಡ್ರು ಹೇಳಿದಾರಂತೆ. ಅದಕ್ಕೆ ನಾನು ನಮ್ಮ ಅಜ್ಜಿ ತಾವು ಕೇಳ್ದೆ, ಅಜ್ಜಿ ನಾವು ಸಣ್ಣ ಗಣೇಶನ ಇಡ್ತೀವಿ ಕಣಜ್ಜಿ, ಗೌಡ್ರು ಅದಕ್ಕೆ ಏನು ಮಾಡಲ್ಲಲ್ಲ ಅಂತಂದು. ಅಜ್ಜಿ ಬೈತು ಕಣ್ಲ. ಊರಿಗೆ ಒಂದೇ ಗಣೇಶ ಅಂತ ಹೇಳಿದ್ವಿ, ಡಂಗುರ ಸಾರಿಸಿದಾರೆ ತಾನೆ, ಮತ್ತೆ ನೀನ್ ಸಪ್ರೇಟ್ ಆಗಿ ಬೇರೆ ಇಡಕ್ ಹೋಗ್ತೀಯಾ? ಎಲ್ಲರೂ ಸೇರಿ ಊರಲ್ಲಿ ಮಾಡಲ್ಲ, ಅಲ್ಲೆಯ ನೀವು ಹೋಗಿ ಮಾಡ್ರಿ ಅಂತ ಬೈತು ಕಣ್ಲ. ಲೋ ಮಂಜ, ಹಂಗಾರೆ ನಾವೀ ಗಣೇಶ ನೀಡಂಗಿಲ್ಲ, ಊರಾಗ ಹೇಳಿದಾರೆ ಅಂದ್ಮೇಲೆ ಇನ್ನೇನು ಊರವ್ರ ಜೊತೆನೆ ಮಾಡ್ಬೇಕು. ನಾವು ದೊಡ್ಡವ್ರ ಜೊತೆಗೆ ಹೋಗಿ ಅಲ್ಲೇ ಗಣೇಶನ್ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ವು ಅದನ್ನೆಲ್ಲ ನಾವು ಅವ್ರ ಜೊತೆ ಮಾಡ್ಬೇಕಾಕತ್ತೆ. ಕಣ್ಲ ಪ್ರದಿ, ಈ ದೊಡ್ಡವ್ರ ಜೊತೆಗೆ ಹೋಗಿ ಮಾಡಿದ್ರೆ ಅವರೇ ನಮ್ಮನ್ನೇನ್ ಲೆಕ್ಕಕ್ಕೆ ಇಟ್ಕೊಂತಾರೆ, ನಾವೇನ್ ಮಾಡಿದ್ರೆ ಎಲ್ಲ ಅವ್ರದೇ ನಡೀತತೆ ದೊಡ್ಡವ್ರದು. ಈಗ ಏನ್ಲ ಮಾಡೋದು ಮಂಜ, ನಾವ್ ಅನ್ಕೊಂಡಿದ್ದೆಲ್ಲ ಹಾಳಾಗೋತು. ಕಣ್ಲ ಪ್ರದಿ, ಅದಕ್ಕೆ ನನಗೂ ತುಂಬಾ ಬೇಜಾರಾಗಿ ಇವತ್ತು ಎಲ್ಲೂ ಹೋಗಕ್ ಮನ್ಸೇ ಇಲ್ಲ, ಆಟ ಆಡಕ್ಕೂ ಬರ್ಲಿಲ್ಲ, ಆಮೇಲೆ ನೀವು ಕರೆದಿದ್ದೆಲ್ಲ ಅದಕ್ಕೂ ಬರ್ಲಿಲ್ಲ, ಅದಕ್ಕೆ ಸುಮ್ಮನೆ ಇಲ್ಲ ಕೂತಿದ್ದೀನಿ ನೋಡಿ ಬೇಜಾರಾಗಿ. ಲೋ ಮಂಜ, ಏನು ಮಾಡಕ್ ಆಗಲ್ಲ, ಈಗ ಊರವ್ರು ಹೇಳಿದಾರೆ ಅಂದ್ಮೇಲೆ ಹಂಗೆ ಮಾಡ್ಬೇಕು. ಆಮೇಲೆ ಸುಮ್ಮನೆ ನಮ್ಮ ಮೇಲೆ ಗಲಾಟೆ ಮಾಡ್ತಾರ ಆಟೆಯ. ಹೇಳಿದ್ಮೇಲೂ ಹಿಂಗ್ ಮಾಡಿದೀರಾ ಅಂತಂದು
ಈಗ ಏನು ಮಾಡೋಕ್ಕಾಗಲ್ಲ. ನಾವು ಊರವ್ರ ಜೊತೆನೇ ಸೇರಿ ಮಾಡೋಣಂತ ಬಿಡಲೇ. ನಾವೇ ಮುನ್ನಿತ್ಕೊಂಡು ದೊಡ್ಡವ್ರ ಜೊತೆ ಅವ್ರು ಏನೇನು ಮಾಡ್ತಾರಲ್ಲ ಅದಕ್ಕೆಲ್ಲ ಸಹಾಯ ಮಾಡೋಣಂತೆ ಬಿಡು. ಲೋ ಪ್ರದಿ, ಅದ್ ನಾವ್ ಮಾಡ್ದಂಗ ಆಗೋದಿಲ್ಲ ಕಣ್ಲ. ಅವ್ ಅಣ್ಣಾರ್ ಹೇಳ್ತಾರ, ನಾವ್ ಅದನ್ನೇ ಮಾಡ್ಬೇಕಾಕತ್ತೆ. ನಮ್ಮ ಇಷ್ಟಂಗೆ ಮಾಡಕ್ ಆಗಲ್ಲ. ಲೋ ಮಂಜ, ಹಂಗಂತ ಹೇಳಿ ನಾವು ಸುಮ್ಮನಿರಕ್ ಹಾಕಿಲ್ಲ. ನಾವೇನಾರ ಈಗ ಸುಮ್ಮನಿದ್ರೆ ಎಲ್ಲ ಅವ್ರದೇ ಆಗ್ಬಿಡ್ತತಿ. ಈಗ ನಾವೆಲ್ಲ ಅವ್ರು ಏನೇನ್ ಮಾಡ್ತಾರ ಅದನ್ನೆಲ್ಲ ನೋಡ್ಕೊಂಡ್ರೆ ನಾವು ಮುಂದೆ ದೊಡ್ಡರಾದ್ಮೇಲೆ ನಾವೇ ತಾನೇ ಮಾಡೋದು ಅದನ್ನೆಲ್ಲ. ಈಗ್ಲಿಂದಾನೇ ಅವ್ರು ಏನೇನ್ ಮಾಡ್ತಾರ ಅಂತ ನೋಡ್ಕೊಂಡ್ ಬಿಡು. ಅವ್ರ ಜೊತೆಗೆ ಸೇರಿ ಮುಂದೆ ನಿಂತ್ಕೊಂಡು ನಾವೇ ಮಾಡೋಣ ಬದುಕ. ಆವಾಗ ಅವರು ನಮ್ಮನ್ನ ಎಲ್ಲದಕ್ಕೂ ಮುಂದ್ ಬಿಟ್ಕೊಂತಾರೆ. ನಾವೇ ಮುಂದೋಗಿ ಬದುಕು ಮಾಡಿದ್ರೆ. ಯೋ ಪ್ರದಿ, ನಮಗಿನ್ನೇನಿರುತ್ತೆ ಆ ಬದುಕು ಮಾಡೋದು. ಊರಾಗ ಒಂದೇ ಗಣಪತಿ ಅಂತ ಹೇಳಿದ್ಮೇಲೆ ಇನ್ನೇನು ಊರವರು ಎಲ್ಲರ ಮನೆಗೂ ಬಂದು ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ಅದ್ರ ದೊಡ್ಡ ಗಣಪತಿ ತಂದಿರ್ತಾರೆ. ನಾವೇನು ಹೋಗಿ ಏನು ಊರಾಗೆಲ್ಲ ಕಲೆಕ್ಷನ್ ಮಾಡಕ್ಕಾಗತ್ತ ದುಡ್ಡ? ಇಲ್ಲ. ಇನ್ನೇನಿರ್ತತಿ ಹೇಳು ಬದುಕು ನಮಗೆ. ಲೋ ಮಂಜ, ಊರಾಗೇನ್ ಕಲೆಕ್ಷನ್ ಮಾಡೋದೇನ್ ಬೇಡ ಬಿಡ್ಲ. ಅವ್ ಅಣ್ಣಾರೆಲ್ಲ ಮಾಡ್ತಾರಲ್ಲ, ಅವ್ ಅಣ್ಣಾರ ಜೊತೆಗೆ ನಾವು ಹೋಗನೆ. ನಾವು ಹೋಗಿ ಕಲೆಕ್ಷನ್ ಮಾಡೋಣ. ಅವ್ರು ಹೆಂಗ್ ಕೇಳ್ತಾರೆ ದುಡ್ಡು ಅಂತ ಎಲ್ಲ ನಾವು ಕಲ್ತ್ಕೊಳ್ಳೋದು ಬೇಡವೆ. ಈಗ್ಲಿಂದನೇ ಅವ್ರ ಹಿಂದೆ ಹೋದ್ರೆ ನಾವು ನಾಳೆ ದೊಡ್ಡರಾದಾಗ ಅವ್ರಕ್ಕಿಂತ ಚೆನ್ನಾಗಿ ಜೋರ್ ಮಾಡಿ ಕಲೆಕ್ಷನ್ ಮಾಡ್ಕೋಬಹುದು ಕಣ್ಲೇ. ನೀನ್ ಒಳ್ಳೆ ಎಲ್ಲದಕ್ಕೂ ಹಿಂಗ್ ಮುನ್ಸ್ಕೊಂಡ್ ಕುತ್ಕಂತೀಯ. ದೊಡ್ಡರ ಜೊತೆಗೇನೆ ಓಡಾಡ್ಬೇಕು. ಬಾ ಬಾ. ಓ ಹೌದಲ್ವೇನ್ಲ ಪ್ರದಿ, ನೀನ್ ಹೇಳೋದು ಕರೆಕ್ಟ್ ಐತೆ. ಈಗ್ಲಿಂದನೇ ದೊಡ್ಡರಿಂದ ಓಡಾಡ್ಕೊಂಡು ಏನೇನ್ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ನಾವು ದೊಡ್ಡರಾದ್ಮೇಲೆ ಅವ್ರಕ್ಕಿಂತ ಚೆನ್ನಾಗಿ ಮಾಡ್ಬೋದು ಊರಾಗೆ ಗಣೇಶ ಹಬ್ಬನ. ಮತ್ತೆ ನೀನ್ ನೋಡಿದ್ರೆ ಮುನ್ಸ್ಕೊಂಡ್ ಕುತ್ಕೊಂಡ್ಯ. ಬಾರಲ್ಲೇ ಮಂಜ, ನಾವೇ ಓಡಾಡಿ ಮುಂದೆ ನಿಂತ್ಕೊಂಡು ಅವ್ರ ಜೊತೆಗೆ ಓಡಾಡಿದ್ರೆ ಈ ಹುಡುಗರು ನಮ್ಕೇನೆ ಎಷ್ಟು ಜೋರದಾರೆ ಅಂತ ಹೇಳಿ ಎಲ್ಲದಕ್ಕೂ ನಮ್ಮನೆ ಕರ್ಕೊಂತಾರೆ. ಆವಾಗ ನಮ್ದೇ ಅಲ್ಲಿ ದರ್ಬಾರು. ಬಾಬಾ ಹೋಗೋಣ. ಹೌದಲ್ವೇನ್ಲ ಪ್ರದಿ, ನಾನಿದನ್ ಯೋಚನೆ ಮಾಡ್ಲಿಲ್ಲ ನೋಡು. ಅದಕ್ಕೆ ಹೇಳೋದು ನಿನ್ನಂತ ಗೆಳೆಯ ಇರ್ಬೇಕು ಅಂತ ಹೇಳಿ. ಕೆಲವೊಂದನ್ನೆಲ್ಲ ಅರ್ಥ ಮಾಡಿ ತಿಳಿಸ್ತೀಯ. ಸರಿ ಬಾ ಹೋಗೋಣ. ದೊಡ್ಡರ ಜೊತೆಗೆ ಹೋಗಿ ನಾವು ಗಣೇಶ ಹಬ್ಬಕ್ಕೆ ಕಲೆಕ್ಷನ್ ಮಾಡೋಣ. ಬಾಬಾ ಸರಿ ನಡಿ ಹೋಗೋಣ. ನಾವಿಡ್ಲಿಲ್ಲದೇನಂತೆ, ಊರ್ ಗಣಪತಿನೂ ನಾವಿಟ್ಟಂಗೆ ತಾನೆಯಾ. ಊರ್ ಗಣಪತಿನೂ ನಮ್ಮ ಗಣಪತಿನೂ ಒಂದೇಯಾ. ನಡಿ ನಡಿ ಹೋಗೋಣ. ಜೈ ಗಣಪತಿ. ಅಪ್ಪ ಮಂಜ, ಯಾವಾಗ ಹೆಂಗಿರ್ತೀಯ ಅಂತ ಹೇಳಕ್ಕೆ ಆಗಲ್ಲ ಕಣ್ಲ. ಸರಿ ಬಾ ಹೋಗೋಣ. ಮಂಜ, ಈ ಸಲ ನಾವು ಊರವ್ರ ಜೊತೆ ಕಲೆಕ್ಷನ್ ಎಲ್ಲ ಮಾಡಿಕೊಡ್ತೀವಲ್ಲ, ಮಾಡಾದ್ಮೇಲೆ ಊರಿಂದ ಹೊರಗೆ ಬಸ್ಗಳು ನಿಲ್ಲಿಸಿಬಿಟ್ಟು ಅಲ್ಲೂ ಕಲೆಕ್ಷನ್ ಮಾಡಿ ಕೊಡೋಣ ಊರರಿಗೆ. ಅವಾಗ ನೋಡು, ನಾವೇ ಕಲೆಕ್ಷನ್ ಮಾಡ್ಕೊಂಬಂದು ಗಣಪತಿಗೆ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳಿ ಊರರೆಲ್ಲ ನಮ್ಮ ಹೆಸರು ಹೇಳ್ತಾರೆ. ಮೈಕಲ್ಲೆಲ್ಲ ಅನೌನ್ಸ್ ಮಾಡ್ತಾರೆ. ಕಣ್ಲ ಪ್ರದಿ, ಒಳ್ಳೆ ಐಡಿಯಾ. ಹಂಗೆ ಮಾಡೋಣ. ನಾವು ಬೇರೆ ಕಡೆ ಎಲ್ಲ ಕಲೆಕ್ಷನ್ ಮಾಡಿ ದುಡ್ಡು ತಂದು ಕೊಡೋಣ. ಅವಾಗ ನಮ್ಮ ಹೆಸರು ಹೇಳ್ತಾರೆ. ಅವಾಗ ಚೆನ್ನಾಗಿರ್ತತಿ. ನಾವು ಮಾಡಿದೀವಿ ಅದ್ರಾಗಂತ ಹೇಳಿ ನಮ್ಮ ಹೆಸರು ಬರ್ತತಿ. ಒಳ್ಳೆ ಐಡಿಯಾ ಕಣ್ಲ ಪ್ರದಿ. ನಡಿ ನಡಿ ಹೋಗೋಣ. ಹಂಗಾರೆ ನಡಿ ಮತ್ತೆ ಹೋಗೋಣ. ಈಗ್ಲಿಂದಾನೇ ಶುರು ಮಾಡನ್ರಿ. ನಮ್ ಗಣಪತಿ ಹಬ್ಬ, ನಮ್ಮೂರ ಗಣೇಶನ ಹಬ್ಬನ ಜೋರಾಗಿ ಮಾಡನ್ರಿ. ಜೈ ಗಣಪತಿ, ಜೈ ಗಣೇಶ. ನೋಡಿರಲ್ಲ ಗೆಳೆಯರೆ, ನಮ್ಮೂರಲ್ಲಿ ಊರಿಗೆ ಒಂದೇ ಗಣೇಶನ್ ಇಡ್ತಾ ಇದ್ದಾರೆ, ದೊಡ್ಡ ಗಣಪತಿ. ಅದಕ್ಕೆ ನಾವೀಗ ಆ ಗಣೇಶಗೆ ನಾವು ದುಡ್ಡು ಕಲೆಕ್ಷನ್ ಮಾಡಿ ನಮ್ಮ ಕೈಲಾದದ್ದನ್ನ ನಾವು ಕೊಡ್ತೀವಿ. ನೀವು ಹಿಂಗೆ ನಿಮ್ಮೂರಲ್ಲಿ ಗಣಪತಿ ಹಬ್ಬಕ್ಕೆ ದುಡ್ಡು ಕಲೆಕ್ಷನ್ ಮಾಡಿ ನೀವು ದುಡ್ಡು ಕೊಡ್ತೀರಾ? ಹಂಗೇನಾದ್ರು ನೀವು ನಮ್ಮ ರೀತಿ ಕಲೆಕ್ಷನ್ ಮಾಡಿ ದುಡ್ಡು ಕೊಡೋದಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.